राजाधिराज सद्गुरुनाथ महाराज की श्री गुरुदेव दत्त। गुरुर्ब्रह्मा गुरुर्विष्णु गुरुर्देवो महेश्वरा गुरु साक्षात् परब्रह्म तस्मै श्री गुरुवे नमः। गुरु साक्षात् परब्रह्म तस्मै श्री गुरुवे नमः। सदानंद सद्गुರು ಭಾವರಾಜ ಯೋಗಿ ರಾಮನೆಂದವತರಿಸಿದೆ ಭಕ್ತರ ಉದ್ಧಾರಕ್ಕಾಗಿ। ತ್ರೈಲೋಕ್ಯದೊಡೆಯನೇ ಸದ್ಭಕ್ತರು ನಿಮ್ಮ ಕೀರ್ತಿಯನ್ನು ಕೂಗಿ ನಮಸ್ಕಾರ ಗುರುರಾಯ ಶ್ರೀರಾಮಚಂದ್ರ ಯೋಗಿ ನಮಸ್ಕಾರ ಗುರುರಾಯ ಶ್ರೀರಂಗ ಯೋಗಿ ಜಯ राम जय राम जय जय राम जय राम जय राम जय जय राम जय राम जय राम जय जय राम जय राम जय राम जय जय राम श्री राम जय राम जय जय राम श्री राम जय राम जय जय राम श्री राम जय राम जय जय राम जानकी जीवन राम श्रोते पुसती कोण ग्रंथ काय बोलिले जी येथ श्रवण केलियाने प्राप्त काय आये ठोपार कुमाये ठोपार कुमाये ठोपार कुमाये ठोपार कुमाये ठोपार कुमाये ठोपार कुमाये बोला पुंडली ಪ್ರಥಮವಾಗಿ ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೈವತವಾಗಿರುವಂತಹ ಶ್ರೀ ಸದ್ಗುರು ಸಮರ್ಥ ರಂಗ ಮಹಾರಾಜರು ಶ್ರೀ ಕ್ಷೇತ್ರ ಕೂಪಗಡ್ಡಿ ಅವರ ದಿವ್ಯ ಚರಣಾರವಿಂದಗಳಿಗೆ ನನ್ನ ಅನಂತ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ ಆದಿಗುರು ಶಂಕರಾಚಾರ್ಯರ ಒಂದು ಅವತಾರ ಕಾರ್ಯದ ಕೊನೆ ಅವರು ಗುಹಾ ಪ್ರವೇಶ ಮಾಡಿದ ಒಂದು
ಅಪೂರ್ವವಾದ ದಿನದ ಒಂದು ನಿಮಿತ್ತ ಇಟ್ಟುಕೊಂಡು ಈ ಒಂದು ಸಪ್ತಾಹ ಕಾರ್ಯಕ್ರಮ ಹಮ್ಮಿಕೊಂಡದ್ದಾಗ್ಯದ. ಇಂದು, ನಾಳೆ ಮತ್ತು ನಾಡ್ದು ಈ 3 ದಿವಸ ಬಹಳಷ್ಟು ತತ್ವ ಚಿಂತನೆಗಳು ಇಲ್ಲಿ ಆಗ್ತಾವ. ಅದು ಮಹಾರಾಜರ ಕೃಪಾ. ಅವನ ಹೆಂಗೆ ಶ್ರವಣ ಮಾಡಬೇಕು, ಶ್ರವಣ ಮಾಡಿದ್ದನ್ನು ಯಾವ ರೀತಿ ಮನನ ಮಾಡಬೇಕು, ಮನನ ಮಾಡಿದ್ದನ್ನು ಯಾವ ರೀತಿ ನಿಧಿ ಧ್ಯಾಸಕ್ಕೆ ಹಚ್ಕೋಬೇಕು, ನಮ್ಮ ಜೀವನದೊಳಗೆ ಅಳವಡಿಸಿಕೊಂಡು ನಡೆದ್ರೆ ಮಾತ್ರ ಮಹಾರಾಜರು ನಮ್ಮಲ್ಲಿ ತನಕ ಬಂದು ನಮಗೆ ಅನುಗ್ರಹ ಮಾಡಿದ್ದು ಒಂದು ಸಾರ್ಥಕತೆ ಆಗ್ತದೆ, ನಮ್ಮ ಜೀವನ ಸಾರ್ಥಕತೆ ಆಗ್ತದೆ ಅನ್ನುವಂಥ ವಿಚಾರವಾಗಿ ಇಷ್ಟೋ ತನಕ ನಾವು ನೀವುಗಳೆಲ್ಲ ನಮ್ಮ ಉದಯ ಚಟ್ರಿಕೆಯವರು ಹೇಳಿದ ಮಾತುಗಳನ್ನು ಕೇಳಿದೆವು. ಏಕನಾಥ್ ಮಹಾರಾಜರು ಅದೇ ಅಂದರು, ಮುಖ್ಯ ಪಾಹಿಜೆ ಅನುತಾಪ. ಏನಂದ್ರ ಅವರು? ಮುಖ್ಯ ಪಾಹಿಜೆ ಅನುತಾಪ ಹೇಚಿ ವೈರಾಗ್ಯಾಚೆ ರೂಪ. ನಾಥ ಮಹಾರಾಜರು ಅಂತಾರ, ಸಾಧಕಗೆ ಮುಖ್ಯವಾಗಿ ಏನು ಬೇಕಪ್ಪ ಹಂಗಾದ್ರೆ ಅವನ ಮನಸ್ಸ ಅಂತಃಕರಣ ಅನುತಾಪಗೊಳ್ಬೇಕಂತ. ಅನುತಾಪ ಅಂದ್ರೆ ಏನು ಅಂದ್ರೆ ತಾಪದ ಮೇಲೆ ತಾಪ. ಸಂಸಾರ ತಾಪದೊಳಗೆ ಬೆಂದ ಮಹಾರಾಜರಿಂದ ಅನುಗ್ರಹಿತ ಪಡೆದ ಇಡೀ ಆಯುಷ್ಯವನ್ನು ಪುಕ್ಕಟ್ನಾಗ ನಾವು ಕಳೆದೇವಲ್ಲ ಅಂತನ್ನುವಂಥದ್ದು ಯಾವ ಸಾಧಕನ ಅಂತಃಕರಣಕ್ಕೆ ಆ ರೀತಿ ತಳಮಳ ಆಗ್ತದಲ್ಲ ಅದಕ್ಕೆ ಅನುತಾಪ ಅಂತ. ಈ ಅನುತಾಪ ಮೊದಲು ಬೇಕಂತಾರ ಅವರು. ಇದು ಇರ್ಲಾರ್ದ ವೈರಾಗ್ಯ ಬರುವುದಿಲ್ಲ. ಹೆಚ್ಚಿ ವೈರಾಗ್ಯಾಚೆ ರೂಪ ಅಂತ. ಅನುತಾಪ ಆಗಿತ್ತು ಅಂದ್ರೆ ನಿನ್ನ ಹತ್ರ ವೈರಾಗ್ಯ ಬಂದೇ ಬಿಡ್ತದೆ. ನಿನ್ನ ಕರಿಯೋ ಅವಶ್ಯಕತೆ ಇಲ್ಲ, ನಿನ್ನ ಪ್ರಪಂಚ ಬಿಟ್ಟು ಬಾರಪ್ಪ ಅನ್ನುವಂಥದ್ದು ಅವಶ್ಯಕತೆ ಇಲ್ಲ, ನೀ ಧ್ಯಾನ ಮಾಡಂತ ಹೇಳೋ ಅವಶ್ಯಕತೆ ಇಲ್ಲ, ನೀ 4 ಹೊತ್ತು ಭಜನೆ ಮಾಡಂತ ಹೇಳುವಂಥ ಅವಶ್ಯಕತೆ ಇಲ್ಲ. ನಿನ್ನ ಹೃದಯ ಅನುತಾಪದಿಂದ ಬೆಂದಿತ್ತು ಅಂದ್ರೆ ನೀನಾಗೇ ಓಡಿ ಬರ್ತಿ. ರಾಮಕೃಷ್ಣ ಪರಮಹಂಸರ ಕುಟುಂಬ ಶಾರದಾ ಮಾತೆಯವರು ಒಂದು ದೃಷ್ಟಾಂತ ಹೇಳ್ತಿದ್ರಂತೆ. ತಾಯಿ ಕೂಸಿನ ಮಲಗಿಸುವತ್ಯಾಗ ಮಲಗಿಸ್ಲಿಕ್ಕತ್ತಿದ್ಲು. ಆ ಕೂಸು ಹೇಳ್ತಂತ ಮಲ್ಕೋ ಹೊತ್ಯಾಗ, ಅವ್ವ ನನಗೆ ಹಸು ಆದಾಗ ನೀ ಎಬ್ಬಸು ಅಂತ. ಅವಾಗ ತಾಯಿ ಅಂದ್ಲು, ಹಸು ಆದ್ರೆ ನಾ ಯಾಕೆ ಎಬ್ಬಿಸ್ಬೇಕಂದ್ಲಕ್ಕಿ. ಆ ಕೂಸ ಹಸು ಆಗಿದ್ದು ಅದು ಆ ಪ್ರಕಾರ ಅದನ್ನು ತೋರಿಸ್ತದ, ಅಳ್ತದ, ಚೀರ್ತದ, ಒದರ್ತದ, ಏನೋ ಮಾಡ್ತದ. ಮಾಡಿದಾಗ ತಂತಾನೆ ಮತ್ತು ನಿನಗೆ ಆ ಚೀರಿಕೆನೂ ಇಲ್ಲ, ಒದರೋದು ಇಲ್ಲ, ತ್ರಾಸು ಇಲ್ಲ, ಏನೂ ಇಲ್ಲ. ಗೇಲಿ 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 ಅಂತೇಳಿ 50 ವರ್ಷದ ಸಪ್ತಾಹ ಮಾಡಿದೆವು ನಾವು. ಮಹಾರಾಜರು ಏನು ನಿರ್ಯಾಣ ಆದ್ಮೇಲಿಂದ 50ನೇ ವರ್ಷದ ಸಪ್ತಾಹ. ಅವ್ರು ನಮ್ಮ ಸಂಬಂಧ ಅವತಾರ ತೊಟ್ಕೊಂಡು ಬಂದಂಥದ್ದು 125ನೇ ವರ್ಷದ ಸಪ್ತಾಹನೂ ಮಾಡಿದೆವು. ಇಲ್ಲಿಂದ ಕಾಲ್ನಡಿಗೆಯಿಂದ ಅತಾಲಟ್ಟಿಗೆ ಹೋಗಿ ಪ್ರಾರಂಭ ಮಾಡಿದಂತಹ 75ನೇ ವರ್ಷ ಸಪ್ತಾಹನೂ ಮಾಡಿದೆವು. ಭಾಳ ವೈಭವದಿಂದ ಮಾಡಿದೆವು. ಮಹಾರಾಜರು ಅಂತಾರೋ, ಇಷ್ಟೆಲ್ಲ ಮಾಡಿದೆಪ್ಪ, ಏನು ಕಮಾಯಿ ಮಾಡಿದಿ ಅಂತ ಹೇಳಿದ್ರಂದ್ರೆ ಉತ್ತರ ಏನಲ್ಲ ನಮಗೆ. ನಿನ್ನ ಹೃದಯದಾಗ ಅನುತಾಪ ಆಗ್ಯದನು. ಹಂಗೆ ಈ 3 ದಿವಸ ನಾವು ಅನುತಾಪಗೊಂಡು ಇಲ್ಲಿ ಬರೋಣ, ತಳಮಳದಿಂದ ಕೇಳೋಣ. ವ್ಯರ್ಥ ಹೋತಲ್ಲಪ್ಪ ನಂದು ಜೀವನ, ಮುಂದೆ ನಾವು ಎಷ್ಟು ಹಿಂದಿದ್ದೇವೆ ಅಷ್ಟು ಮುಂದಿರ್ತೇವೆ ಅನ್ನುವಂಥದ್ದು ಯಾವುದೂ ಲೆಕ್ಕಿಲ್ಲ ಯಾರಿಗೂ. ಈಗ ಮೊನ್ನೆ ನಮ್ಮ ರಾಮನ ತಂದೆಯವರು ಹೋಗಲಿಲ್ಲ, ಹಿಂಗೆ ಹೋಗ್ಯಾರ. ನಮ್ಮ ತಾಯಿಯವ್ರು ಹೋದ್ರಲ್ಲ ಮೊನ್ನೆ. ಲೋಕ ಮರಮರೋ ಜಾತಿ ಅದು ಸಮರ್ಥರಂತಾರ. ಲೋಕ ಮರಮರೋ ಜಾತಿ ಒಡಿಲೇ ಗೇಲಿ ಹೇ ಪ್ರಚೀತಿ, ಜಾಣತ ಜಾಣತ ಹೇ ನಿಶಿತಿ ಕಾಯೇ ಮಾನಿಲೇ. ಅವ್ರಂತಾರ, ಜಗತ್ತಿನಾಗ ಮಂದಿ ಸಾಯ್ಕೋತ ಹೊಂಟದ್ದು ನೋಡ್ಕೋತ ಇದ್ದಿ, ಹೊರಗಿಂದ ಬಿಡುವಲ್ಲ. ಯಾಕೆ ನಿನ್ನ ಮನೆಯಾಗೆ ಸತ್ತವ್ರು ನೀನು ನೋಡ್ಲಿಕ್ಕತ್ತಿ ಇಲ್ಲೋ, ಮತ್ತು ನೀ ಕಾಯಂ ಇರ್ತೀನಿ ಅಂತೇಳಿ ಇಲ್ಲಿ ಆಲಸ್ತನ ಮಾಡಿದರೆ ಏನಾಗ್ತದಪ್ಪ. ಈಗ ಇಷ್ಟೊತ್ತನಕ ತ್ರಾಸ ಮಾಡ್ಕೊಂಡು ಹೇಳಿದ, ಅವ್ನು ತ್ರಾಸ ಮಾಡ್ಕೊಂಡು ಹೇಳಿದ ಅಂತೇಳಿ ನಮ್ಮ ಶ್ರೀಕಾಂತರು ಹೇಳಿದ. ಹೌದಪ್ಪ, ಮಹಾರಾಜರಿಗೆ ಎಷ್ಟಾಗಿರ್ಬೇಕು ಹಂಗಾರೆ ತ್ರಾಸ? ನಮ್ಮಂಥವ್ರಿಗೆ ಇಷ್ಟ ಆಗ್ಯದ್ರೆ ಮಹಾರಾಜರಿಗೆ ಎಷ್ಟಾಗಿರ್ಬೇಕು ಹೇಳಿ. ಇವನ್ನೆಲ್ಲ ಕಲ್ಪನಾ ಮಾಡ್ಕೋಬೇಕು.
ಇದಕ್ಕೆ ಆಲಸ್ತನ ಮಾಡಬೇಡ್ರಿ ಅಂತಾರೆ. ತಾಯಂದ್ರೆ ನಿಮಗೂ ಹೇಳ್ತದ ಸಮರ್ಥರು ಹೇಳ್ತಾರೆ, ಕೈ ಮುಗಿದು ಹೇಳ್ತಂದ್ರಪ್ಪ, ನೀವು ಆಲಸ್ತನ ಮಾಡಬೇಡಿ. ಯಾಕಂದ್ರೆ ಏಥೇ ಜೇಣೆ ಆಲಸಕ್ಕೇನ ತೋ ಸರ್ವಸ್ವೇ ಬಿಡಲ್ಲ. ಇಲ್ಲಿ ಬಂದು ಪರಮಾರ್ಥವಾಗಿ ಸದ್ಗುರುಗಳಿಂದ ಅನುಗ್ರಹಿತರಾಗಿ ಯಾವ ಸಾಧಕ ಆಲಸ್ತನ ಮಾಡ್ತಲ್ಲ, ಅದು ಸದ್ಗುರುಗಳಿಗೆ ಏನು ತೊಂದರೆ ಆಗೋದಿಲ್ಲ. ಅವು ತನ್ನನ್ನು ತಾನು ಸಂಪೂರ್ಣ ಮುಳುಗಿಸ್ಕೊಂಡು ಬಿಡ್ತಾರೆ. 10,84,80 ಯೋನಿಯೊಳಗೆ ತಿರುಗಬೇಕಾಗ್ತದೆ. ಲಕ್ಷ ಇಡ್ರಿ ಅಂತಾರೆ ಅವರು. ಒಂದಲ್ಲ, 1,84,80 ಯೋನಿಯ ತಿರುಗಿ ಮಾನವ ಜನ್ಮಕ್ಕೆ ಬಂದು ಓಡಿ ಅಂತ. ಮನುಷ್ಯ ಜನ್ಮಿಸಬೇಕಾದ್ರೆ ಹಿಂದೆ 84 ಲಕ್ಷ ಜನ್ಮಗಳನ್ನು ನಾವು ಹುಟ್ಟುದು ಸಾವುದು ಮಾಡಿದಾಗ ಕೊನೆಗೊಮ್ಮೆನೋ ಗುರುಕೃಪಾದಿಂದ ಮನುಷ್ಯ ಜನ್ಮ ಸಿಕ್ಕದ. ಅಂಥ ಒಂದು ಭಾಗ್ಯವಂತರು ನಾವೆಲ್ಲ ಇವತ್ತಂತ ತಿಳ್ಕೊಂಡು ಇವತ್ತಿನ ಈ ಒಂದು ಸಮಯದೊಳಗೆ, ಯಾಕಂದ್ರೆ ಇವತ್ತು ಪೂಜೆಯೊಂದಿಗೆ ಸಮರ್ಥ ರಾಮದಾಸ್ ಮಹಾರಾಜರನ್ನ ಆಹ್ವಾನ ಮಾಡಿಕೊಂಡೇವು ನಾವು. ಸಮರ್ಥರು ಕೂತಾರ ಅಂದ್ರೆ ಭಾಳ ಯಾತ್ರೆ ಇರಬೇಕು. ಆಮೇಲೆ ನಮ್ಮ ಮಹಾರಾಜರಂತರೂ ಉಪಸ್ಥಿತರಿದ್ದಾರೆ. ಅವ್ರು ಇದ್ದಾಗ ನಾವು ಹೆಂಗಿರಬೇಕು ಅನ್ನುವಂಥದ್ದನ್ನು ತಿಳ್ಕೊಂಡು ಇನ್ನು ಮುಂದಿನ ವಿಚಾರಗಳನ್ನು ಮಹಾರಾಜರು ಏನು ಹೇಳಿದರು, ಸಮರ್ಥರು ದಾಸಬೋಧದೊಳಗೆ ಏನು ಹೇಳ್ಯಾರ, ಇದೇ ದಾಸಬೋಧ ಗ್ರಂಥವನ್ನು ಸಾಂಪ್ರದಾಯಕ್ಕೆ ಯಾಕೆ ಇಟ್ಟರು, ಇವೆಲ್ಲ ವಿಚಾರಗಳನ್ನು ಒಂದು ಸ್ವಲ್ಪ ಮೆಲುಕು ಹಾಕಿರ್ತಾರೆ. ನಾವು ಓದೇವ್ರಿ, ನಾವು ಒಂದರೇ ಸರಿ ಏನು ಮಾಡಿದರೆ ಏನು ಒಂದರೆ ಓವಿ ತಿಳಿತ ನಿನಗೆ. ನಮ್ಮ ಮನೆಯವರು ಮಾಡ್ತಾರೆ, ಅದ್ರಾಗ ಎಲ್ಲ ಬಂತ್ರಿ ಅಂತ ತಾಯಂದ್ರೆ ನೀವು ಕೂಡ್ತೀರಿ, ಬರ್ತದ ಅನ್ನೋದು. ನಾವು ತಿಳಿದಾಗ ಜ್ಞಾನ ಒಂದೇ ಸಾಕು ಮುಕ್ತಿಗೆ ಅಂತಾರೆ. ನಾವು ತಿಳಿದಾಗ ನಾವು ಉದ್ಧಾರ ಆಗ್ತೇವೆ. ಅವ್ರು ಭಯಂಕರ ದಾಸಬೋಧ ಓದ್ಯಾರ್ರಿ ಅಂತಂದ್ರೆ ನಮ್ಮ ಮನ್ಯಾಗ ನಾವು ಉದ್ಧಾರ ಆಗ್ತೇವನ? ಅವ್ರು ಭಯಂಕರ ಧ್ಯಾನ ಮಾಡ್ಯಾರ್ರಿ, ಹೌದು ಅವ್ರು ಮಾಡ್ಯಾರ, ಅವ್ರು ಉದ್ಧಾರ ಆಗ್ತಾರೆ. ನೀ ಏನಾಗ್ತಿ? ಅವರವರ ಸದಾಚರಣೆ ಅವರವರಿಗೆ, ಅವರವರ ದುರಾಚರಣೆ ಅವರವರಿಗೆ. ಅವರವರ ಸದಾಚರಣೆ ನಮಗೇನು ಮೋಕ್ಷವ ಕೊಟ್ಟಿತ್ತು. ಅವ್ರು 4 ಹೊತ್ತು ಭಜನೆ ಮಾಡ್ಲಿಕ್ಕತ್ತಾರಿ, ದಾಸಬೋಧ ಓದ್ಲಿಕ್ಕತ್ತಾರಿ, ಧ್ಯಾನ ಮಾಡ್ಲಿಕ್ಕತ್ತಾರಿ, ಅವ್ರು ಮಾಡ್ಲಿಕ್ಕತ್ತಾರ, ನಾವೇನ್ರೆ ಮೋಕ್ಷ ಆಗ್ತಾನೆ? ಅವ್ರಿಗೆ ಆಗ್ತದೆ. ಅವರವರ ದುರಾಚರಣೆ ಅವರವರಿಗೆ. ಅವ್ರು ಹೆಂಗಿದ್ದಾರಲ್ಲ, ಮನಸ್ಸಿಗೆ ಬಂದಂಗೇನು ಬದುಕಲಿಕ್ಕತ್ತಾರಲ್ಲ ಈ ಮಾರ್ಗದಾಗಿದ್ದು, ಅದು ಅವರಿಗೆ. ಅವರವರ ಸದಾಚರಣೆ ಅವರವರಿಗೆ, ಅವರವರ ದುರಾಚರಣೆ ಅವರವರಿಗೆ. ಅವರವರ ಸದಾಚರಣೆ ನಮಗೇನು ಮೋಕ್ಷವ ಕೊಟ್ಟಿತ್ತು, ಅವರವರ ದುರಾಚರಣೆ ನಮ್ಮನ್ನೇನು ಭವದಲ್ಲಿ ತಳ್ಳಿಬಿಟ್ಟಿತು. ದೇವ ಮಗನಿಗಾದ ನೋವು ತಂದೆ ತಾಯಿಗಳಿಗಲ್ಲದೆ ಅನ್ಯರಿಗೆಲ್ಲಿಯುವುದು ಕಪಿಲ ಸಿದ್ಧ ಚನ್ನ ಮಲ್ಲಿಕಾರ್ಜುನ. ನಮಗಾದ ನೋವು ಗುರುನಾಥಗಾಗ್ತದೆ. ಅದಕ್ಕೆ ಈ ಗ್ರಂಥದ ಒಂದು ವಿಶೇಷತೆ ಏನದಂದ್ರೆ, ಇದು ಬಹಳ ನಮ್ಮ ದೊಡ್ಡ ಭಾಗ್ಯ ಅದ. ಇಂಥ ಒಂದು ಗ್ರಂಥ ಸಾಂಪ್ರದಾಯಕ್ಕೆ ಕೊಟ್ಟಾರ ಅಂತಂದ್ರೇನು, ಸಾಂಪ್ರದಾಯದಾಗ ಇಟ್ಟಾರ ಅಂದ್ರೇನು, ಇದರ ಒಂದು ಸಾಕ್ಷಿಯಾಗಿ ಏನು ಹೇಳ್ತಾರ, ಇದರ ಒಂದು ಪ್ರಚಿತಿಯಲ್ಲಿ ಏನು ಹೇಳ್ತಾರೆ ಬಹುಸಾಯಿ ಮಹಾರಾಜರಂದ್ರೆ, ಇದು ಇಂಚಿಗಿರಿ ಸಂಪ್ರದಾಯ ಅಲ್ಲ, ಇದು ಸ್ವರೂಪ ಸಾಕ್ಷಾತ್ಕಾರ ಸಂಪ್ರದಾಯ. ಅದು ನಮ್ಮ ಸ್ವರೂಪದ ಸಾಕ್ಷಾತ್ಕಾರ ಮಾಡ್ಕೊಳ್ಳುವಂಥದ್ದು ಯಾವುದಾದ್ರೂ ಸಂಪ್ರದಾಯ ಇದ್ದಂದ್ರೆ ಅದು ನಮ್ಮ ಸಂಪ್ರದಾಯ. ಯಾಕಂದ್ರೆ ಈ ಸಂಪ್ರದಾಯಕ್ಕೆ ದಾಸಬೋಧ ಅನ್ನುವಂತಹ ಗ್ರಂಥರಾಜವನ್ನು ನಾವು ಇದಕ್ಕೆ ಜೋಡಿಸೇವು ಅಂತಾರೆ. ಟೊಬ್ಬಾರ ಕುಮಾಯಿ ಒಬ್ಬಾರ ಕುಮಾಯಿ ಒಬ್ಬಾರ ಕುಮಾಯಿ. ಈ ಗ್ರಂಥದ ಬಗ್ಗೆ ವರ್ಣ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಅಂತಾರೆ. ಕೆಲವೊಂದನ್ನು ವರ್ಣ ಮಾಡ್ಬೋದು, ಕೆಲವೊಬ್ಬ ವ್ಯಕ್ತಿನ ವರ್ಣ ಮಾಡ್ಬೋದು. ಆದ್ರೆ ಸಮರ್ಥರಂತ ಸದ್ಗುರುಗಳನ್ನ, ಪರಬ್ರಹ್ಮನನ್ನ, ವಿಮಲ ಬ್ರಹ್ಮನನ್ನ, ಸಂತರನ್ನ ಹಾಗೂ ಆ ಸ್ವರೂಪಕ್ಕೆ ಒಯ್ಯುವಂಥ ಈ ಗ್ರಂಥವನ್ನು ವರ್ಣ ಮಾಡಲಿಕ್ಕೆ ಆಗೋದು. ಅಂದ್ರೆ ಇವು ಹೆಂಗಂದ್ರೆ ವರ್ಣನಾತೀತ, ಏನು ವರ್ಣನೆಗೆ ಅತೀತವಾಗಿರುವಂತಹ ಗ್ರಂಥ. ಆ ಗ್ರಂಥದೊಳಗೆ ಮೊದಲೇ ಓದಿಯೊಳಗಂತಾರೆ ಶ್ರೋತೆ ಪುಸತಿ ಕೋಣ ಗ್ರಂಥ काय बोलिले जी येथ श्रवण केलियाने प्राप्त काय आहे. ಇದು ಒಂದು ಓವಿ ನಾವು
ಲಕ್ಷ್ಯಗೊಟ್ಟು ವಿಚಾರ ಮಾಡಿದೆವಂದ್ರೆ ಈ ಗ್ರಂಥದ ಮಹತ್ವ ಗೊತ್ತಾಗಿರುತ್ತೆ. ಶ್ರೋತೃಗಳು ಕೇಳುವರು ಇದು ಯಾವ ಗ್ರಂಥ? ಸಮರ್ಥರಿಗೆ ಈ ವಯಸ್ಸರು ಮಾಡ್ತಾರಂದ್ರೆ ಶ್ರೋತೃಗಳನ್ನು ನಾವೆಲ್ಲರೂ ಕೇಳಬೇಕಾಗಿತ್ತು. ನಾವು ಇದು ಯಾವ ಗ್ರಂಥ ರೀ ಅಂತೇಳಿ ಅವ್ರಿಗೆ ಮಹಾರಾಜರಿಗೆ ಕೇಳ್ಯಾರವರು ಇದು ಯಾವ ಗ್ರಂಥ? ಕಾಯ ಬೋಲಿಲೆ ಜಿ ಏಥ, ಇದ್ರೊಳಗೆ ಏನೇನು ಹೇಳ್ಯಾರ? ಶ್ರವಣ ಕೇಳಿಯಾನೆ ಪ್ರಾಪ್ತ ಕಾಯಾನೆ. ಇದನ್ನು ನಾವು ಶ್ರವಣ ಮಾಡೋದ್ರಿಂದ ನಮಗೆ ಏನು ಸಿಗುತ್ತದ? ನಮ್ಮ ವ್ಯವಹಾರಿಕ ಬುದ್ಧಿನೇ ಅಲ್ಲಿ ಅವ್ರು ಅಂದಾರೆ, ನೀವು ವ್ಯವಹಾರಿಕ ದೃಷ್ಟಿಯಿಂದ ನೋಡಿ ನಿಮಗೆ ಏನು ಸಿಗ್ತದೆ ತಿಳ್ಕೊಂಡ್ರೆ ಓದ್ರಿ ಅಂತಾರ. ಗ್ರಂಥಾನಾಮ ದಾಸಬೋಧ ಗುರು ಶಿಷ್ಯಾಂಚ ಸಂವಾದ ಏಥ ಬೋಲಿಲಾ ವಿಷದ ಭಕ್ತಿ ಮಾರ್ಗ. ಆವಾಗ ಸದ್ಗುರುಗಳು ಹೇಳ್ತಾರ, ಸಮರ್ಥ ಹೇಳ್ತಾರ, ಇದರ ಹೆಸರು ದಾಸಬೋಧ ಆದಂತ. ದಾಸಬೋಧ ಅಂತಂದ್ರೆ ಅಲ್ಲಿ ಒಮ್ಮೆಲೆ ಕಲ್ಪನೆ ಮಾಡಿಕೊಂಡೆ ಅವನು ದಾಸನಾದವ ಬೋಧ ಹೆಂಗೆ ಮಾಡ್ತಾನೆ? ಈಗ ನಮ್ಮಲ್ಲಿ ಸದ್ಗುರುಗಳಿಗೆ ಕೆಲವೊಬ್ಬರು ನಿಷ್ಠಾವಂತ ಸೇವಕರು ಇರ್ತಾರೆ. ಅವರು ಬೋಧ ಮಾಡಿದ ಗ್ರಂಥ ಅಂತಂದ್ರೆ ಮಹಾರಾಜರು ಇಲ್ಲೇ ಇದ್ದಾರೆ. ಅವರು ಬೋಧ ಮಾಡಿದ ಗ್ರಂಥ ಅಂದ್ರೆ ಇದು ಹೆಂಗೆ ವಿಶೇಷ ಅಂದ್ರೆ ದಾಸನಾದವ ಮಾತ್ರ ಬೋಧ ಮಾಡಲಿಕ್ಕೆ ಸಾಧ್ಯದವರು. ಒಬ್ಬಾರ ಕುಮಾರಿ ಒಬ್ಬಾರ ಕುಮಾರಿ ದಾಸನಾದವನಂತಲ್ಲಿ ಇಂಥ ಒಂದು ಸಾಮರ್ಥ್ಯ ಬರ್ತದಲ್ಲ, ಈಶನಂತಲ್ಲಿರುವಂಥ ಸಾಮರ್ಥ್ಯ ಎಲ್ಲ ದಾಸನಂತಲ್ಲಿ ಬರ್ತದೆ. ಹೆಂಗೆ ಶ್ರೀರಾಮಪ್ರಭುವಿನಂತಲ್ಲಿ ಇರುವಂಥ ಸಾಮರ್ಥ್ಯ ಯಾರಿಗೆ ಬಂದಿತ್ತು ಅಂದ್ರೆ ಮಾರುತಿರಾಯಿಗೆ ಬಂದಿತ್ತು. ಯಾಕಂದ್ರೆ ರಾಮಪ್ರಭುವಿನ ಅನನ್ಯದಾಸ. ಹಂಗ ಅದೇ ರಾಮಪ್ರಭುವಿನ ಅನನ್ಯದಾಸ, ಅದೇ ಮಾರುತಿಯ ಅಂಶ ಯಾರಂದ್ರೆ ಸಮರ್ಥರು. ಆ ಸಮರ್ಥ ಬೋಧ ಮಾಡಿದಂತಹ ಗ್ರಂಥ ಇದು. ಏತ ಪೋಲಿಲಾ ವಿಷದ ಭಕ್ತಿ ಮಾರ್ಗ. ಇಲ್ಲೇನಂದ್ರೆ ಈ ಗ್ರಂಥದೊಳಗ ಭಕ್ತಿ ಮಾರ್ಗದ ಬಗ್ಗೆ ವಿಷದವಾಗಿ ಹೇಳಿನಿ ಅಂತಾರೆ. ಯಾಕಂದ್ರೆ ಭಕ್ತಿ ಚೇನ ಯೋಗೇ ದೇವ ನಿಶ್ಚಯಿ ಪಾವತಿ ಮಾನವ ಐಸಾ ಆಹೇ ಅಭಿಪ್ರಾವ ಏ ಗ್ರಂಥ. ಭಕ್ತಿ ಮಾರ್ಗದಿಂದ ನಿಶ್ಚಯವಾಗಿಯೂ ನಿಮಗೆ ಸದ್ಗುರುಗಳ ಸ್ವರೂಪ ಸಾಕ್ಷಾತ್ಕಾರ ದರ್ಶನ ಆಗ್ತದೆ ಅಂತೇಳಿ ನಿಶ್ಚಯವಾಗಿ ನಾ ಹೇಳ್ತೀನಿ ಅಂತಾರೆ. ಎಷ್ಟು ನಿಶ್ಚಯಪೂರ್ವಕ ಹೇಳ್ತಾರೆ ನೋಡ್ರಿ. ಭಕ್ತಿ ಮಾರ್ಗ ರಗಡ್ 3 ಮಾರ್ಗವ: ಜ್ಞಾನ ಮಾರ್ಗದ, ಕರ್ಮ ಮಾರ್ಗದ, ಉಪಾಸನಾ ಮಾರ್ಗದ, ಯೋಗ ಮಾರ್ಗದ, ಭಕ್ತಿ ಮಾರ್ಗನು. ಇವೆಲ್ಲ ಮಾರ್ಗಗಳಿದ್ರು ಸಹಿತ ಭಗವಂತನ ಪ್ರಾಪ್ತಿ ಅನ್ನುವಂಥದ್ದು ಭಕ್ತಿ ಮಾರ್ಗದಿಂದ ಮಾತ್ರ ಸುಲಭವಾಗಿ ಸರಳವಾಗಿ ಸಾಧಿಸ್ತದ, ಸಿಗುತ್ತದ. ಇದನ್ನು ನಾನು ಅನುಭವಿಸಿ ಹೇಳ್ತಂತ ಈ ಗ್ರಂಥ ಆದಿಕೇಲೆ ಮಗ ಸಾಂಗಿತಲೆ. ಇದನ್ನು ನಾ ಮೊದಲ ಅನುಭವಿಸಿ ನಿಮಗೆ ಹೇಳಿಕತ್ತ ನನ್ನ ಸಮರ್ಥನ ಅಂತಾರೆ ನೋಡ್ರಿ. ಟೊಬ್ಬಾರ ಕುಮಾರಿ ಟೊಬ್ಬಾರ ಕುಮಾರಿ. ಇನ್ನ ಮಹಾರಾಜನ ಅಂತಾರೆ ಇದ್ರಾಗ ಏನೇನದ ಹಂಗಾರ? ನವವಿಧ ಭಕ್ತಿ ಆಣಿ ಜ್ಞಾನ ಬೋಲಿಲೆ ವೈರಾಗ್ಯಾಚೆ ಲಕ್ಷಣ ಬಹುದಾ ಆಧ್ಯಾತ್ಮ ನಿರೂಪಣ ಬೋಲಿಲೆ. 9 ವಿಧದ ಭಕ್ತಿಯೊಳಗ ಭಕ್ತಿಯ ಬಗ್ಗೆ ವಿಶದವಾಗಿ ಹೇಳಿದಂಥವ್ರು. ಶ್ರವಣಂ, ಕೀರ್ತನಂ, ವಿಷ್ಣೋಸ್ಮರಣಂ, ಪಾದಸೇವನಂ, ಅರ್ಚನಂ, ವಂದನಂ, ದಾಸ್ಯಂ, ಸಖ್ಯಂ, ಆತ್ಮನಿವೇದನಂ. 9 ವಿಧದ ಭಕ್ತಿಯೊಳಗ ಇವನು ವಿಶೇಷವಾಗಿ ಹೇಳಿದಂತಾರೆ. ಇಷ್ಟು ವಿಷದವಾಗಿ ಎಲ್ಲೂ ಹೇಳಿಲ್ಲ. 9 ವಿಧದ ಭಕ್ತಿ ಉದಯ ಇಷ್ಟು ವಿಷದವಾಗಿ. ಶ್ರವಣ ಭಕ್ತಿ ಒಂದು ವಿಶೇಷತೆ ಏನದ, ಕೀರ್ತನ ಭಕ್ತಿ ಅಂತದ್ದು ಏನದ, ನಾಮಸ್ಮರಣೆ ಭಕ್ತಿ ವಿಶೇಷತೆ ಏನದ, ಪಾದಸೇವನ ಭಕ್ತಿ ಅಂದ್ರೆ ಏನು, ಇಷ್ಟು ವಿಸ್ತಾರವಾಗಿ ಮಹಾರಾಜರು ಹೇಳಲ್ಲ. ಓದವ್ರಿಲ್ಲ ಏನು ಮಾಡೋದು? ಓದವ್ರಿಲ್ಲ. ಯಾಕಂದ್ರೆ ನಮ್ಮಲ್ಲಿ ಹೆಂಗಾಗ್ಯದಂದ್ರೆ ಇಲ್ಲಿ ಕೂತಾಗ ನಾವು ಮೊದಲು ಖಾಲಿ ಮಾಡ್ಕೊಂಡು ಬರಬೇಕು. ಮೊಬೈಲ್ನಾಗ ಶಿಪ್ ಇರ್ತದೆ ನೋಡಿ, ಸಿಮ್, ಅದ್ರ ಮೊದಲಿದ್ದು ಎಲ್ಲ ಡಿಲೀಟ್ ಮಾಡ್ಕೊಂಡು ಬರಬೇಕಿದೆ. ಮೊದಲಿನೂ ತುಂಬ್ಕೊಂಡು ಕೂತಿರ್ತೇವೆ. ಅದ್ರಾಗ ನಾವು ಏನು ಹೇಳಿದ್ರೆ ಏನು ತುಂಬಬೇಕಾಗಿದೆ? ಏನು ಅಂದ್ರೆ
ನಮ್ಮ ಅಜ್ಞಾನ ಇನ್ನೂ ತನಕ ಇಷ್ಟೊಂದು ಪ್ರಬಲ ಆಗಿದೆ ಆಗ್ಲಿಕ್ಕತ್ತದ. ಯಾಕಂದ್ರೆ ನಾವು ಅಜ್ಞಾನ ತುಂಬಿದ ವಾತಾವರಣದಾಗೆ ಬೆಳಿಲಿಕ್ಕತ್ತೀವಿ. ಒಬ್ಬ ಸಾಧಕನ ಮನೆ ಅಂದ್ರೆ ಮಂದಿರ ಆಗಿರಬೇಕು. ಹಂಗೇನ್ರಿ ನಾವು ವ್ಯವಸ್ಥೆ ಇಟ್ಕೊಂಡ್ರೆ ನಮ್ಮ ಮನೆಯೊಳಗೆ ಅದು ಮಹಾರಾಜನ ಮನೆ ಅನ್ನಿಸ್ಬೇಕು. ಅಲ್ಲಿ ಮಹಾರಾಜರಿದ್ದಾರಂದ್ರೆ ಅಲ್ಲಿಯ ಪ್ರತಿಯೊಬ್ಬ ಮೆಂಬರ್ಗಳು ಆ ರೀತಿ ಭಯ ಭಕ್ತಿಯಿಂದ ನಡಿಬೇಕು. ಹಿರಿಯರು ಕಿರಿಯರು ಅವ್ರಿಗೆ ಗೌರವ ಕೊಡೋದು ಇವೆಲ್ಲವೂ ಏನದಲ್ಲ ಆ ಮನೆಯೊಳಗೆ ನಡೀತಿದ್ರೆ ಮಾತ್ರ ಆ ಮನೆ ಮಂದಿರ ಅನ್ನಿಸ್ತದೆ. ಅಲ್ಲಿ ಹಿರಿಯರ ಕಿಮ್ಮತ್ತಿಲ್ಲ, ಕಿರಿಯರೇ ಜಿಗಿದಾಡೋದು, ಹಿಂಗೆ ಒಂದು ಸಮುದಾಯದಾಗಲಿ ಒಂದು ಮನೆಯೊಳಗಾಗಲಿ ಏನೇ ಆದರೂ ಸಹಿತ ಅದು ಯೋಗ್ಯ ಆಗುವುದಿಲ್ಲ. ಅದ್ರ ಪರಿಣಾಮ ಚಲೋನು ಅಲ್ಲ ಅಂತಾರೆ. ಠೊಪ್ಪಾರ ಕುಮಾಯಿ ಠೊಪ್ಪಾರ ಕುಮಾಯಿ. ಹಂಗಾರ 9 ವಿಧದೊಳಗೆ ಭಕ್ತಿಯೊಳಗೆ ಮುಖ್ಯ ಭಕ್ತಿ ಯಾವುದು? ಮುಖ್ಯ ಭಕ್ತಿ ಚ ನಿಶ್ಚಯೋ, ಶುದ್ಧ ಜ್ಞಾನ ಚ ನಿಶ್ಚಯೋ, ಆತ್ಮಸ್ಥಿತಿ ಚ ನಿಶ್ಚಯೋ ಬೋಲಿಲಾಶೆ. ಇಲ್ಲೇ ಮುಖ್ಯ ಭಕ್ತಿ ಯಾವುದು ಅನ್ನೋದು ಹೇಳಿದಂತಾರವರು. ಅದಕ್ಕೆ ಓದ್ರಿ, ಆ ಓದಿ ಆ ಗ್ರಂಥದ ಸಾರವನ್ನು ನಾವು ಈ 3 ದಿವಸದಾಗ ಶ್ರವಣ ಮಾಡಬೇಕು. ಆ ಗ್ರಂಥದೊಳಗಡೆ ವಿಷಯಗಳನ್ನು ನಾವಿಲ್ಲಿ ಪ್ರಸ್ತಾಪನೆ ಮಾಡಬೇಕು. ಏನು ಮಾಡಿ ಈಗ ನೋಡ್ರಿ, ಒಂದು ಸಮಾಸ ವರ್ಷಕ್ಕೆ ಒಂದು ಸಮಾಸ ಗ್ರಂಥಾರಂಭ ಲಕ್ಷಣ ಓದಬೇಕಾದ್ರೆ ಇಷ್ಟು ನಮಗೆ ಸಮಸ್ಯೆ ಆಗ್ಲಿಕ್ಕತ್ತದ. ಓದು ಹೊತ್ನಾಗ ಹೆಂಗಿರ್ಬೇಕಂದ್ರೆ ಕಾಮ ಫುಲ್ ಪಾಯಿಂಟ ಇವೆಲ್ಲನೂ ಎಲ್ಲೆಲ್ಲಿ ಅದು ಗೀಟೆ ಹೊಡೆದಾರವರು ಒಂದು ಟೀಮ್ ಸಹಿತ ಕೊಟ್ಟಿಲ್ಲ, ಗೀಟ್ ಹೊಡೆದಾರ. ನೀವು ಸ್ವಲ್ಪ ಫರ್ಕ್ ಆಗ್ತಂದ್ರೆ ಎಷ್ಟು ಅನಾಹುತ ಆಗ್ತಾ ಅಂತೀರಿ ನೀವು. ಒಬ್ಬ ಹೊಂಟಿದ್ದಂತ ಶ್ರೀಕಾಂತ ಒಂದು ಅಂಗಡಿ ಮ್ಯಾಲೆ ಬರೆದಿದ್ರಂತ, ಹನುಮಾನ್ ಕಿ ರಾಣಿ ದುಕಾನ ಓದಿದಂತ. ಏನು ಓದಿದವ? ಬರೆದಿದ್ರು ಹನುಮಾನ್ ಕಿ ರಾಣಿ ದುಕಾನ್ ಅಂದ ಕೂಡ ಮೊದಲ ಶಾಣೆ ಅರ್ಧಂಬರ್ಧ ನೋಡ್ರಲ್ಲೇ ಪೂರ ಶಾಣೆರಿರ್ಬೇಕು, ಪೂರ ದಡ್ಡರಿರ್ಬೇಕು. ಈ ಅರ್ಧಂಬರ್ಧ ಇದ್ದು ಅವಂದ ಹನುಮಂತಂದು ಯಾವಾಗ ಲಗ್ನ ಆತು? ಹನುಮಂತನ ರಾಣಿದ ಅಂಗಡಿ ಅಂತಿದ್ದು, ಮತ್ತು ಹಂಗೆ ಹನುಮಂತಂದು ಯಾವ ಲಗ್ನ ಆತು ಅಂತ ತಲೆ ಕೆದ್ಕೊಳ್ಕತ್ತಾವ. ಎಷ್ಟು ಅಜ್ಞಾನಿಗಳಿರ್ತಾರೆ, ಅವ್ನು ಲಗ್ನೇ ಆಗಿಲ್ಲ ಬ್ರಹ್ಮಚಾರಿ ಅಂತಾರೆ. ಹಿಂಗೆ ಮತ್ತೆ ಓದಿದ ಹನುಮಾನ್ ಕಿ ರಾಣಿ ದುಕಾನ್. ಇವನು ಅಂದವ ನೋಡ್ಕೋತ ಅಲ್ಲೇ ನಿಂತ ಬಿಟ್ಟವ. ಒಬ್ಬ ಜ್ಞಾನಿ ಬಂದ, ಏನಾಯ್ತು ಯಾಕೆ ನೋಡ್ಕೋತ ನಿಂತು? ಏನು ಹಿಂಗೆ ತೀರ ಏನು ಸಮಾಜಕ್ಕೆ ಪೂರ್ಣ ಒಂದು ಕೆಟ್ಟ ಸಂದೇಶ ಕೊಟ್ಟಂಗೆ ಆಗ್ತು. ಏನಾಗಿದೆ ನೋಡ್ರಲ್ಲ, ಹನುಮಾನ್ ಕಿ ರಾಣಿ ದುಕಾನ. ಅವಂದ ಸ್ವಲ್ಪ ತಡಿ ಅಂದ. ಅವಕ್ಕೆ ಓದು ಹೊತ್ತಾಗ ಫುಲ್ ಪಾಯಿಂಟ ಕಾಮ ಇವು ನೋಡ್ಕೋಬೇಕಂತ. ಅದೇನಿತ್ತದು? ಹನುಮಾನ್ ಕಿರಾಣಿ ದುಕಾನ್ ಅಂತಿತ್ತು. ಹನುಮಾನ್ ಮುಂದೆ ನಿಂದಿರಬೇಕು, ಮುಂದೆ ಕಿರಾಣಿ ಇವು ಹೋಗಿ ಕೀದ ಮುಂದೆ ಹೋಗಿ ನಿಂತು ಬಿಟ್ಟ. ಹಿಂಗೆ ನಾವು ನೀವು ಅದ್ರಾಗೂ ಅಕ್ಷರ ಹೆಂಗೆ ಬರಿಬೇಕು, ಹೆಂಗೆ ಓದಬೇಕು, ಅಕ್ಷರ ಹೆಂಗಿರ್ಬೇಕು ಇವನ್ನೂ ಸಹಿತ ದಾಸಬೋಧದಾಗ ಹೇಳ್ಯಾರ. ಅದಕ್ಕೆ ಈ ದಾಸಬೋಧದ ಆನಂದವನ್ನು ನಾವು ಹೆಂಗೆ ತಗೋಬೇಕಂದ್ರೆ, ಹರೇ ಚಂದಮನಾಗೆ ಅಖಂಡ ಸದ್ಗುರು ಸಮಸ್ತ ಚರಣಾಂತೆ ಸಮಸ್ತ ಚರಣಾಂತೆ ಯಾವಿನ ಸುಂದರ ಸಾಗರ ತರಣ್ಯ ಮಾರ್ಗನ ಸಾಗ ಯಾವಿನ ಸುಂದರ ಸಾಗರ ತರಣ್ಯ ಮಾರ್ಗನ ಸಾಗ ಚಂದ್ರಮನಾಗೆ समस्त ग्रंथि के समस्त ग्रंथि के ग्रंथ राज बाबा वनती गिरिमाते ग्रंथ राज बाबा वनती
स्मरण करोनी श्री गुरु चरणांचे, श्री गुरु चरणांचे मानस पूजा ध्यान जपाने विषमे मन त्यागे, मानस पूजा ध्यान जपाने विषमे मन त्यागे, चंद्रमनाचे अखंड सद्गुरु चरणांचे, हरीच्या जन्मा येऊन गेले सार्थक देहाचे, सार्थक देहाचे जरी अहर्निशि ध्यान लागते योगी रायाचे, जरी अहर्निशि ध्यान लागते योगी रायाचे, चंद्रमनाचे अखंड गुरुचरणांची गोडी तुझला किती सांगुवाचे, किती सांगुवाचे देवक कर पंचदाने गुरुकुळ केलाचे, देवक कर पंचदाने गुरुकुळ केलाचे, चंद्रमनाचे मार्ग न देतात, मार्ग न देतात, राम जय राम जय जय राम, जय राम जय राम जय राम, राम 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 सीता राम राम राम, राम 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 सीता राम राम राम, राम 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 बोला राजा ज्ञाने विना कर्म विघಡೆ ಹೇತು ಕದಾಪಿ ನ ಗಡೆ. ಸಮರ್ಥ ದಾಸಬೋಧನಾಗ ಒಂದು ಕಡೆ ಹೇಳ್ತಾರ, ತಿಳಿಲಾರ್ದ ಮಾಡಿದಂತಹ ಕರ್ಮ ಅದು ಹಾಡರೇ ಇರ್ಬೋದು, ಓದುದರೇ ಇರ್ಬೋದು, ಪೂಜಾರೇ ಇರ್ಬೋದು, ಮತ್ತೇನರೇ ಇರ್ಬೋದು, ಇದು ಪರಿಪೂರ್ಣ ಫಲ ನಿಮಗೆ ಕೊಡುವುದಿಲ್ಲಂತ. ಈಗ ನಾವು ಇದೀಗ ಉದಯ ಹೇಳಿದ ಭಜನೆ ಬಗ್ಗೆ ಅರ್ಥ ಮಾಡ್ಕೊಂಡು ಮೊದಲು ಅರ್ಥ ಮಾಡ್ಕೊಂಡು ಮಾಡಿದಾಗ ಅದು ಪರಮಾರ್ಥ ಆಗ್ತದೆ. ಇರ್ಲಿಕ್ಕಂದ್ರೆ ಅದು ಸುಮ್ಮ ಹಂಗೆ ಒಂದು ಟೇಪ್ ರೆಕಾರ್ಡ್ ಅಂದಂಗೆ ಆಗ್ತದೆ. ಜ್ಞಾನೇವಿನ ಕರ್ಮಗಡೆ ಹೇತು ಕದಾಪಿನಗಡೆ ಸದ್ಗುರುವಿನ ಧ್ಯಾನ ಜೋಡೆ ಹೇಹಿ ಅಘಟಿತ. ಸದ್ಗುರುಗಳ ಒಂದು ಕೃಪೆ ಇರಲಾರ್ದ ನಿನಗ ಶುದ್ಧ ಧ್ಯಾನ ಅನ್ನುವಂಥದ್ದು ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಆ ಸದ್ಗುರುಗಳ ಕೃಪೆ ಆಗ್ಬೇಕಾದ್ರೆ ಸಮರ್ಥರಂತಾರ, ಚಂದ ಮನಾಗೆ ಅಖಂಡ ಸದ್ಗುರು ಸಮರ್ಥ ಚರಣಾಂಚ. ಚಂದ ಚಂದ ಅಂದ್ರೆ ಏನು? ಆನಂದ ತಗೋ ಅಂತಾರ ಅವರು. ಸಮರ್ಥರ ಒಂದು ಚರಣಗಳ ಆನಂದ ತಗೋ. ಚರಣಗಳ ಅಂದ್ರೆ ಏನು? ಅವ್ರ ಪಾದ ಅಂತ ತಿಳ್ಕೊತೇವೆ. ಪಾದ ಸ್ಥೂಲದಾಗಾತು, ಸೂಕ್ಷ್ಮದಾಗ ಸಮರ್ಥ ಹೇಳ್ಬೇಕಾಗಿದ್ದು ವಿಶ್ವಸಕ ದೋನಸೆ ಸಮಾಸ ಸಾಧಕೆ ಪಹಾವೆ ಸಾವಕಾಶ ವಿವರತಾ ವಿಶೇಷ ವಿಶೇಷ.
ಈ 200 ಸಮಾಸದೊಳಗೆ ಬರುವಂತ ಮಹಾರಾಜರ ಒಂದು ಓವಿಗಳೇನವಲ್ಲ, ಓವಿಗಳ ಒಂದು ಅರ್ಥದ ಆನಂದ ತಗುವಂಥವು. ಸಮರ್ಥ ಚರಣಾಂಚ ಯಾವಿಣ ದುಸ್ತರ ಸಾಗರ ತರಣ್ಯ ಮಾರ್ಗನ ಶೇಷಾಚ. ನೀ ಈ ದಾಸವಾದ ಚಂದಗೆ ಅರ್ಥ ಮಾಡ್ಕೊಳ್ಳಿಲ್ಲ, ಅರ್ಥ ಮಾಡ್ಕೊಂಡು ಅದನ್ನು ಆನಂದ ತಗೊಳ್ಳಿಲ್ಲ, ಅದನ್ನು ಮನನ ಮಾಡಲಿಲ್ಲ, ಅದನ್ನು ಜೀವನದಾಗ ಅಳವಡಿಸ್ಕೊಳ್ಳಿಲ್ಲ ಅಂತಂದ್ರ ಯಾವಿನ ದುಸ್ತರ ಸಾಗರ ತರಣ್ಯ ಮಾರ್ಗನ ಶೇಷಾಚ. ಸಾಚ ಅಂದ್ರೆ ಸರಳ. ಇದ್ರ ಹೊರತಾಗಿ ನಿನಗೆ ಈ ಭವಸಾಗರನ್ನ ದಾಟಿಸಲಿಕ್ಕೆ ಮಾರ್ಗ ಸುಗಮವಾದ ಮಾರ್ಗನೇ ಇಲ್ಲ ಅಂತ ನೋಡ್ರಿ. ಒಬ್ಬರ ಕುಮಾಯಿ ನೋಡ್ರಿ, ಭವಸಾಗರ ದಾಟಿಸಬೇಕಾಗಿತ್ತು ಅಂದ್ರೆ ನಮಗೆ ಒಂದೇ ಒಂದು ಮಾರ್ಗ ಏನು? ಸಮರ್ಥರು ಹೇಳಿದಂತ ಈ ದಾಸಬೋಧದ ಒಂದು ಓವಿಗಳ ಅರ್ಥವನ್ನ ಮಹಾರಾಜರು ನಮ್ಗೆ ಜೀವಿತಾವಾದ ತಮ್ಮ ಅವತಾರ ಕಾರ್ಯದೊಳಗೆ ಹೇಳಿದಂಥ ಅಪೂರ್ವವಾದಂತಹ ಮಾತುಗಳನ್ನು ಇದನ್ನು ಮೆಲಕ್ ಹಾಕಬೇಕು. ಅದರ ಆನಂದ ತಗೋಬೇಕು ನಾವು, ಅದರ ಆನಂದ ತಗೋಬೇಕು. ಸಮರ್ಥರು ಹೇಳಿದ್ರು, ಕೈ ಮುಗಿದು ಹೇಳ್ತಂದ್ರಪ್ಪ, ಧ್ಯಾನ ಮಾಡ್ರಿ, ನಿಮ್ಮ ಉತ್ತರೋತ್ತರ ಕಲ್ಯಾಣ ಆಗ್ತದ ಅಂತ ಹೇಳಿದ್ರು. ಮಾಡಿ ನೋಡೇವನು, ಮಾಡಿ ನೋಡ್ರಿ ಅಂತಾರ, ನಿಮ್ಮ ಉತ್ತರೋತ್ತರ ಕಲ್ಯಾಣ ಆಗ್ತದೆ. ನೀನು ಉದ್ಧಾರ ಆಗಿ ಹೋಗ್ತಿ, ನಿನ್ನ ಮುಂದಿನ ಪೀಳಿಗೆನೂ ಉದ್ಧಾರ ಆಗ್ತದ, ಅದ್ರ ಮುಂದಿನ ಪೀಳಿಗೆನೂ ಉದ್ಧಾರ ಆಗ್ತದ. ಹಿಂದೆ ಯಾರ್ಯಾರು ನಿಮ್ಮ ಮನೆ ತಂದ ಹೋಗ್ಯಾರ ಅವರು ಸಹಿತ ಮ್ಯಾಲಿನ ಲೋಕಕ್ಕೆ ಹೋಗ್ತಾರ, ಅವರು ಸಹಿತ ಉದ್ಧಾರ ಆಗ್ತಾರೆ. ಇಷ್ಟೊಂದು ಕೆಲಸ ಏನು? ಒಂದು ಸಮರ್ಥರು ಹೇಳಿದಂಥ ವಾಕ್ಯವನ್ನು ಗುರು ಖರೆ ಗುರು ಕಟ್ಟ ವಾಕ್ಯ ಇಷ್ಟು ಗಟ್ಟಿಗೆ ಹಿಡಿದು ಯಾವ ಸಾಧಕ, ಯಾವ ಶಿಷ್ಯ ಆ ಆನಂದದೊಳಗೆ ಇರ್ತಾನಲ್ಲ, ಅವ್ ಹೆಂಗಿರ್ತಾನಂದ್ರ ಅಮಲಾನಂದದಿ ಪರಿಪೂರ್ಣನು ಇನು ಅಂತ. ವಿವೇಕಾನಂದ್ರ ಅಂದ್ರು ಆ ಆನಂದ ಹೆಂಗಂದ್ರ ಅಮಲಾನಂದ. ಅದೊಂದು ರೀತಿ ಒಂದು ರೀತಿ ಅಮಲ್ನಾಗಿರ್ಬೇಕು ನಾವು. ಮಹಾರಾಜರ ಶಿಷ್ಯರು ನಾವು ಹೆಂಗಿರ್ಬೇಕಂದ್ರ ಅಮಲ್ನಾಗಿರ್ಬೇಕು. ಯಾರೇ ಮಾತಾಡಿದ್ರ ಆ ಕಡೆ ಲಕ್ಷ್ಯ ಅವ್ರಿಗೆ ಹೋಗಿರಬಾರ್ದು. ಹಿಂದಾಗ ಏನು ಹೇಳಿದ್ವಿ ಅನ್ನೋದು ಕೇಳ್ಬೇಕು ಅವ್ರು. 2-3 ಸರಿ ಹೋದ್ರದ ಹಂಗಿಲ್ಲ, ಏನಂತ ನಾವೇ ಆಗ. ಯಾಕಂದ್ರೆ ನಮಗೆ ಬರೀ ಮತ್ತೊಬ್ಬರು ಬರೀ ಮಾತಾಡೋದ್ರ ಸಂಬಂಧನೇ ಇಂಟ್ರೆಸ್ಟ್ ಅದ. ನೀನು ನಾಮಸ್ಮರಣೆ ಆಗಿದ್ದೆ ಅಂದ್ರೆ ಮತ್ತೊಬ್ಬರು ಮಾತಾಡಿದ ಕಡೆ ಲಕ್ಷ್ಯ ಯಾಕೆ ಹೋಗ್ತಾನೆ, ಗೊಡವೆ ಯಾಕೆ ಹೋಗ್ತದೆ ನಿನಗೆ? ಎಲ್ಲಿ ಕೂತಲ್ಲಿ ನಾಮಸ್ಮರಣೆ ಮಾಡಿ. ನಮ್ಮ ಮಹಾರಾಜರ ಶಿಷ್ಯ ಭೀಮಶಾಪಣ್ಣ ಅಂತಿದ್ದ, ಬಸ್ ಸ್ಟ್ಯಾಂಡ್ನಾಗ ಕೂತಿದ್ದಂತ. ಬಸ್ ಸ್ಟ್ಯಾಂಡ್ನಾಗ ಕೂತಾಗ ಅವನ ಗುರ್ತನವ್ರು ನಮ್ಮ ಮಹಾರಾಜರ ಶಿಷ್ಯರು ಬಂದರು, ಇವು ಕಣ್ಣು ಮುಚ್ಕೊಂಡು ಕೂತಿದ್ದವು. ಅವ್ರು ಹೇಳಿದ್ರ ಬಸ್ ಸ್ಟ್ಯಾಂಡ್ನಾಗ ಕೂತಾರ ನೋಡ್ರಿ, ಗದ್ದಲ್ದಾಗ ನಾಯಿ ಹೆಂಗೆ ಮಲ್ಕೊಂಡಿರ್ತದ, ಎಷ್ಟು ಆರಾಮ್ ನಿದ್ದೆ ಮಾಡ್ತಾ ಇರ್ತೀರಿ ನೀವು. ಅದು ನಮಗೊಂಚೂರು ಗದ್ದಲಾದ್ರೆ ನಿದ್ದೆನೇ ಹತ್ತಲ್ಲ, ಬೇಕಾದಷ್ಟು ಗದ್ದಿರ್ಲಿ. ಹಂಗ ನಾಯಿ ಉಪಮ ಯಾಕೆ ಕೊಟ್ಟಾರಂದ್ರೆ ಅದರಂತ ಗದ್ದಲ್ದಾಗೂ ಸಹಿತ ತನ್ನ ಪುರ್ತಕ್ತ ಮಲ್ಕುವಂಥ ಪ್ರಾಣಿ ಮತ್ತೊಂದು ಯಾವುದೂ ಇಲ್ಲ. ಹಂಗ ಬೇಕಾದ ಬಸ್ ಸ್ಟ್ಯಾಂಡ್ ಯಾಕೆ ಕೂತ್ರು ಸಹಿತ ನಮ್ಮ ಭೀಮಶಾಪಣ್ಣ ಧ್ಯಾನ ಮಾಡ್ಕೋತ ಕೂತು ಬಿಟ್ಟಿದ್ದ. ಒಬ್ಬರ ಕುಮಾಯಿ ಇವ್ರು ಹೋಗಿ ಮುಂದೆ ನಿಂತ್ರ, ಯಾರೋ ಹೊಡೆದ ಮನುಷ್ಯರೇ ಕಾಣಿಸ್ತದು. ಹೋಗಿ ಮುಂದೆ ನಿಂತರು ಸಹಿತ ಅವ್ನು ಧ್ಯಾನದಾಗಿದ್ದಾನ. ಮತ್ತು ಇವರೇ ಮುಂದೆ ನಿಂತರು ಸಹಿತ ಅಕಸ್ಮಾತ್ ನಮಗತ್ತೆ ಊರು ಸಾಬರಿ ಮಾಡ್ಕೊತ ಆ ಕಡೆ ಈ ಕಡೆ ನೋಡ್ಕೊತಿದ್ದಂದ್ರೆ ಬರ್ರಿ 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 ಅಂತ ಎದ್ದು ಹೋಗ್ತಿದ್ದ. ಸಾಕುಡ್ದವ್ರು ನೋಡ್ರಿ ಅಂತಿದ್ದ. ಇವೇನಿಲ್ಲ, ತನ್ನ ಅಮಲಾನಂದದ ನಾಮದ ಆನಂದದೊಳಗಿದೆ. ಹಂಗೆ ನಮ್ಮದು ಆಗ್ಬೇಕು ಮಲ್ಲು, ಹಂಗೆ ಆಗ್ಬೇಕು. ಅದೆಲ್ಲ ಬಿಟ್ಟು ಮೈ ತುಂಬ ಕಿವಿ ನಮಗೆ ಯಾರಾದ್ರೂ ಯಾರ ಬಗ್ಗೆ ಮಾತಾಡ್ತಾರೆ, ಯಾರು ಹೊಗಳ್ತಾರ, ಯಾರು ತಗೊಳ್ತಾರ, ಇದರ ಸಂಬಂಧ ಬರೀ ಸಂಸಾರ ಸುದ್ದಿ ನೋಡ್ರಿ. ಎಷ್ಟನೇ ಸಂಸಾರ ಮಾಡೋದು. ನಾನು ಕೇಳಿದ್ರೆ ನಮ್ಮ ತಾಯಿಯವ್ರು 94 ವರ್ಷ ಇದ್ರು. 94 ವರ್ಷ, 12ನೇ ವರ್ಷದಿಂದ 94 ವರ್ಷ ತನಕನೂ ಮಹಾರಾಜನ ಬಿಟ್ಟು ಮತ್ತೊಂದು ಮಾಡಲಿಲ್ಲ. 4 ಹೊತ್ತು ಭಜನೆ ಧ್ಯಾನ ಎಲ್ಲ ನಮ್ಮ ಉದಯ ಗೊತ್ತು, ಎಲ್ಲರಿಗೂ ಗೊತ್ತು. ಅದಕ್ಕೆ ಎಂಥದ್ದು ಅಂತ್ಯ ಹಂಗೆ ಬಂತಂದ್ರೆ
ಅವಾಗ ಸಮರ್ಥರು ಕಾಯಿದ್ರು. ಅದಕ್ಕೆ ಅವರು ಪುರಂದರದಾಸರಂದ್ರು, ಆಗನಿ ಕಾಯಬೇಕೋ ಅಂಬುಜ ನಯನ, ಆಗನಿ ಕಾಯಬೇಕೋ ಅಂಬುಜ ನಯನ, ಆಗನಿ ಕಾಯಬೇಕೋ ಅಂಬುಜ ನಯನ, ಆಗನಿ ಕಾಯಬೇಕೋ ಅಂಬುಜ ನಯನ. ಈಗ ನೀ ಕಾಯ್ದರೇನೋ ಕಾಯದಿದ್ದರೆ ಏನೋ, ಈಗ ನೀ ಕಾಯ್ದರೇನೋ ಕಾಯದಿದ್ದರೆ ಏನೋ, ಆಗಲಿ ಕಾಯಬೇಕೋ ಅಂಬುಜ ನಯನ, ಆಗಲಿ ಕಾಯಬೇಕೋ, ಆಗನಿ ಕಾಯಬೇಕೋ ಅಂಬುಜ ನಯನ, ಆಗನಿ ಕಾಯಬೇಕೋ ಅಂಬುಜ ನಯನ. ಕಡಿ ಗಳಿಗೆಯೊಳಗೆ ಹೆಂಗಿರ್ತದೆ ಗೊತ್ತಾನ? ಕಡಿ ಗಳಿಗೆಯೊಳಗೆ ನೋಡ್ಬೇಕು ಮತ್ತೊಬ್ಬರದು. ಒಂದು ನಿಮಿಷ ನಿವಾತ ಪಿತ್ತ ಕಫ ಮೊದಲಾಗಿ ವ್ಯಾಧಿಗಳಿಟ್ಟು ಬಾಧಿಸುತ್ತೀರೆ. ಹೋಗುತ್ತೆ ನೋಡ್ರಿ, ವಾತ ಪಿತ್ತ ಕಫ. ಇಂದಿರೇಶ ನಿಮ್ಮ ನಾಮವೊಂದೇ, ಕಾಯುವುದಕ್ಕೆ ಬಂದ್ಯಂತ ಪುರಂದರ ವಿಠಲ, ಆಗಲಿ ಕಾಯಬೇಕು, ಆಗನಿ ಕಾಯಬೇಕೋ ಆಗಲಿ ಕಾಯಬೇಕು, ಆಗಲಿ. ಕಾಯಬೇಕೋ ಅಂಬುಜ ನಯನ. ಆ ಟೈಮ್ದಾಗ ಮಹಾರಾಜರು ಬಂದು ಇಷ್ಟು ಒದ್ದಾಡುವ ಅಂತ್ಯಶ್ವಾಸ ಟೈಮ್ದಾಗ ಬಂದ ಬಾರ್ಪ ಅಂತೇಳಿ ನಮ್ಮನ್ನು ಕರ್ಕೊಂಡು ಹೋಗ್ಬೇಕಾತಂದ್ರ ಈ ರೀತಿ ಸಮರ್ಥ ಒಂದು ವಿಚಾರಗಳನ್ನು ಮೆಲಕ್ ಹಾಕಬೇಕು. ಅವ್ರು ಕೊಟ್ಟಂತ ನಾಮಸ್ಮರಣೆ ಹಗಲು ರಾತ್ರಿ ಮಾಡಬೇಕು. ಇವತ್ತು ನಾಮಸ್ಮರಣೆ ಭಕ್ತಿ ಒಳಗೆ ಇದ್ದೇ ಬರ್ತದೆ ನನ್ನದು. ದಿವಸ ಹೋಗ್ತೇವೆ ಮಾಗ ನಿರೂಪಲೇಖಿ ಇರ್ತನ, ಆತ ಸಕಲ ಸಕರಿ ಪಾವನ, ಆತಾಯಿಕ ವಿಷ್ಣು ಸ್ಮರಣ, ಏನ್ರದು ತಿ ಸರಿ ಭಕ್ತಿ, ಇವೆಲ್ಲ ಬಾಯ್ಪಟ್ ಅಂತೇವು ಇರಲಿ. ಈಗೇನಾಯ್ತು, ಈ ಪದದ ಅರ್ಥ ಇದನ್ನ ಅಂತೇವು ಅಂದ್ರೂ ಗೊತ್ತಿಲ್ಲಂತೆ. ಏನಾಯ್ತು? ಚಂದ ಮನಾಗಿ ಅಖಂಡ ಸದ್ಗುರು ಸಮರ್ಥ ಚರಣಾಂಚ ಯಾವಿನ ದುಸ್ತರ ಸಾಗರ ತರಣ ಮಾರ್ಗನ ಶೇಷ. ಇನ್ನು ಮುಂದೆ ಹೇಳ್ತಾ ನೋಡ್ರಿ, ಮನಾ ತುಲಾಹೇ ಬೀಜ ಸಾಂಗತೋ ಸಮರ್ಥ ಗ್ರಂಥಿಚೆ. ಎಲೈ ಮನವೇ ಮಹಾರಾಜ ಸಮರ್ಥರ ಗ್ರಂಥದ ಒಂದು ಬೀಜ ಮಾತು ಹೇಳ್ತ ನೋಡಂತ. ಬೀಜ ಮಾತಂತಾರ ನೋಡ್ರಿ, ನೀವು ಅಂತಿದ್ರಿಲ್ಲ ಇದೆ ಏನು ಬೀಜ ಮಾತು ಹೇಳಿದ್ ನೋಡ. ಬೀಜ ಮಾತಂತ ಬಳಸ್ತಾರೆ ನಮಗೆ. ಈಗಿನ ಮಂದಿಗೆ ಗೊತ್ತಿಲ್ಲ ಏನ್ರಿ ಬೀಜ ಮಾತು ನೋಡ್ರಿ. ಮನವೇ ನಮ್ಮ ಮನಸ್ಸಿಗೆ ನಾವು ಹೇಳ್ಬೇಕಾ? ತುಲಾಹೇ ಸಾಂಗತೋ, ಮನ ತುಲಾಹೇ ಸಾಂಗತೋ ಸಮರ್ಥ ಗ್ರಂಥಿಚೆ ಗ್ರಂಥ ರಾಜಪಾವಾರ್ತೈ ಐಸಾ ವದತಿ ಗಿರಿವಾಸಿ. ಗಿರಿಗಳ ಬೆಟ್ಟದ ಅಚ್ಚಿ ಕಡೆ ಪ್ರತಿಧ್ವನಿ ಆಗ್ಲಿಕ್ಕತ್ತದ. ಸಮರ್ಥ ಗ್ರಂಥದ ವೈಭವ ಹಿಂಗದ ಅಂತೇಳಿ ಇಂಥ ಗ್ರಂಥರಾಜದ. ಅದಕ್ಕೆ ಇದು ಹೆಂಗ ನಮಗಿದಾಗ್ತು? ಅನನ್ಯ ಭಾವೇ ಸ್ಮರಣ ಕರೋ ನೀ ಶ್ರೀ ಗುರು ಚರಣಾಂತೆ, ಶ್ರೀ ಗುರು ಚರಣಾಂತೆ. ಮಾನಸ ಪೂಜಾ ಧ್ಯಾನ ಜಪಾನೆ ನಿಜಮಿ ಮನ ಧ್ಯಾನೆ, ಮಾನಸ ಪೂಜಾ ಧ್ಯಾನ ಜಪಾನೆ ನಿಜಮಿ ಮನ ಧ್ಯಾನೆ. ಚಂದ್ರಮನಾಗೆ ಅನನ್ಯ ಭಾವ ಆಯ್ತು. ಸಾಧಕ ಹೆಂಗಿರ್ಬೇಕಂದ್ರ ಭಕ್ತಿ ಹೆಂಗ್ ಮಾಡ್ಬೇಕಂದ್ರ ಅನನ್ಯ ಭಾವ. ಅನನ್ಯ ಭಾವ ಅಂದ್ರೆ ಏನು? ಯಾವುದು ಅನ್ಯ ಇಲ್ಲ ಅಲ್ಲಿಲ್ಲ ಅದು ಅನನ್ಯ ಅಂತ. ಅನ್ಯನಾಹಿತೆ ಅನನ್ಯ ಅಂತ ದಾಮೂಲ ಹೇಳ್ತಾರ. ಅನ್ಯ ಏನು ಇಲ್ಲೇ ಇಲ್ಲ, ಮಹಾರಾಜರು ಬಿಟ್ಟು ಮತ್ತೊಂದಿಲ್ಲ, ಇದು ಅನನ್ಯ ಅಂತಾರ. ನನಗೆ ಏನು ಮತ್ತೊಂದು ಏನೂ ಇಲ್ಲಲ್ಲ, ಮಹಾರಾಜರು ಬಿಟ್ಟು ಮತ್ತೊಂದು ಇಲ್ಲೇ ಇಲ್ಲ, ಅವರೇ ಸರ್ವಸ್ಸು ನನಗೆ. ಬಾಯಿಲೆ ಅನ್ನೋದಲ್ಲ ಸಮರ್ಥ.
ಹಿಂಗೆ ನಮಗೆ ಖಾತ್ರಿ ಆಗ್ಬೇಕು ಅಂದ್ರ ಪಾರ ಆಗ್ತೇವೆ ನಾವು. ಅಂತರ್ನಿಷ್ಠ ಚಿತಕೆ ತರಲೆ ಅಂತರ್ಭ್ರಷ್ಟ ಚಿತಕೆ ಬುಡಾಲೆ ಬಾಯಾಕಾರೆ ಭರಂಗಳಲೆ ಲೋಕಾಚಾರ. ಇಷ್ಟು ಮಂದಿ ಉಪದೇಶ ತಗೊಂಡಾರ, ಎಷ್ಟು ಮಂದಿ ಪಾರಾಗ್ತಾರ ಅಂತೇಳಿ ಪ್ರಶ್ನೆ ಕೇಳಿದ್ರೆ ಯಾರು ಸದ್ಗುರುವಿನ ಮೇಲೆ ಅನನ್ಯ ನಿಷ್ಠ ಇದ್ದಾರಲ್ಲ, ಅನನ್ಯ ಅವ್ರು ಪಾರಾಗ್ತಾರೆ. ಉಳುಕಿದವರೆಲ್ಲ ಅದು ಚಂದ ಇದು ಚಂದ, ಅಲ್ಲಿ ಅನ್ರಿ ಮನಗಂಡ ಇಲ್ಲಿ ಮನಗಂಡ ಹಂಗೆ ಅವ್ರದ್ದು ಮನಗಂಡು ನೋಡ್ರಿ ನಂಬಿಕಿತ್ತವ್ರು. ಹಿಂಗೆ ಎಲ್ಲಿ ತನಕ ನಮ್ಮ ತಲೆಯಾಗ ಹೊರಗಿನ ಮೇಲೆ ಆಗ ಹೇಳಿದ್ರು ಅವ್ರು ಮಹಾರಾಜರು. ಬಸ್ ಮೇ ಹೇಳಿ ಕೀರ್ತನ ಗುರುಗಳ ಕೀರ್ತನ ನಿಮ್ದಾಗಲಿ. ಇವರು ಯಾರು ನಮ್ಮ ಗುರುಮೂರ್ತಿ ಅವರು, ಗುರುಮೂರ್ತಿ ಹೇಳಿ. ಅವರು ಬ್ರಹ್ಮಜ್ಞಾನಿಗಳು. ಇವ್ರು ಹೇಳೋ ಕೀರ್ತನ ಕೇಳಿ ದೋತ್ರ ಬಾಯಿಗೆ ಹಚ್ಕೊಂಡು ನಗ್ತಿದ್ರು ನಮ್ಮ ಮಹಾರಾಜ್. ಕುಲು 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 ಸಂತೋಷ ಪಡ್ತಿದ್ರು. ಮತ್ತು ಈ ಸಂತೋಷ ನಮಗೆ ಯಾಕೆ ಆಗವಲ್ತು? ಇದು ನಮಗೆ ಆಗೋದಿಲ್ಲ. ಅದೇನಂತಾರಲ್ಲ, ನನಗೊಬ್ರು ಹಿಂದಕ್ಕೆ ನಮ್ಮ ಒಬ್ರು ಇರಾನ್ ನಮ್ಮ ಇವ ನಿಡೋಣಿ ನಿಮ್ಮದು ಯಾರು ಕೇಳೋದಿಲ್ರಿ ನಾವು. ರಗಡಿ ಎಲ್ಲ ಕಡೆ ಪ್ರಚಾರ ಇತ್ತು ಖರೆ, ಯಾಕೋ ಅಂತಂದ್ರೆ ನೀ ಇದಕ್ಕೆ ತಗೋಬೇಕ್ರಿ ಅಂತ. ಯಾರು ಹೆಚ್ಚು ತಗೋತಾರ ಅವ್ರ ಕಿಮ್ಮತ್ತು ಅದ್ರಿ. ನೀವು ಹಿಂಗೆ ಪುಕ್ಕಟ್ ಹೇಳಿದ್ರಿ ಅಂದ್ರೆ ನಿಮ್ಮನ್ನು ಯಾರು ಕೇಳೋದು. ಥೊಪ್ಪಾರ ಕುಮಾಯಿ ಥೊಪ್ಪಾರ ಕುಮಾಯಿ ಅನನ್ಯ ಭಾವ, ಅನನ್ಯ ಭಾವ, ಅನನ್ಯ ಭಾವ ಅಂದ್ರೆ ತಿಳ್ಕೊಂಡು ಮೊದಲು. ಭಾವ ಅಂದ್ರೆ ಏನು? ಎಲ್ಲಿ ಅಭಾವಿಲ್ಲ ಅದು ಭಾವ. ಈಗ ಇಲ್ಲಿ ಶ್ರೀಕಾಂತ್ ಕೂತಾನ, ಇದು ಅಭಾವಿ. ಇಲ್ಲಿ ಏನೂ ಇಲ್ಲ. ಇಲ್ಲಿ ಶ್ರೀಕಾಂತ್ ಕೂತಾನ, ಶ್ರೀಕಾಂತ್ ಒಳಗೆ ಮಹಾರಾಜರಿದ್ದಾರೆ ಅಂದರೆ ಇಲ್ಲೂ ಮಹಾರಾಜರಿದ್ದಾರೆ, ಇಲ್ಲೂ ಇದ್ದಾರೆ, ಇಲ್ಲೂ ಇದ್ದಾರೆ, ಇಲ್ಲೂ ಇದ್ದಾರೆ, ಇಲ್ಲೂ ಎಲ್ಲ ಕಡೆ ಇದ್ದಾರೆ ಅಂತ ತಿಳ್ಕೊಂಡು ಭಾವ. ಈ ಅನನ್ಯ ಭಾವ ಮಹಾರಾಜರು ಬಿಟ್ಟು ಮತ್ತಂದು ಯಾರೂ ಇಲ್ಲೇ ಇಲ್ಲ ನೋಡ್ರಿ. ಮಹಾರಾಜರು ಹೆಣ್ಣು ಅಲ್ಲ, ಗಂಡು ಅಲ್ಲ. ಯಾಕಂದ್ರೆ ನಾವು ಪರಬ್ರಹ್ಮ ಸ್ವರೂಪ, ಹೆಣ್ಣು ಅಲ್ಲ, ಗಂಡು ಅಲ್ಲ. ಮತ್ತಂಗಾರೆ ಏನಂದ್ರೆ ಅವ್ರು ನಿರಾಕಾರ ನಿರಂಜನ ವಸ್ತು ಇದ್ದಾರೆ. ಅವ್ರೊಳಗಿರೋರು ಅವರೇ, ನಮ್ಮೊಳಗೂ ಇರೋರು ಅವರೇ, ಎಲ್ಲ ಸಣ್ಣವ್ರ ಇರೋರವರೇ. ಕಲ್ಲ ಮಳ್ಳ ಮಣ್ಣ ಕಾಗಿ ಪ್ರತಿಯೊಂದು ಪ್ರಾಣಿ ಮಾತ್ರದಲ್ಲಿ ಇರೋರು ಅವರೇ. ಇಟ್ಕೊಂಡ ಸ್ಮರಣ ಕರೋನಿ ಶ್ರೀ ಗುರು ಚರಣಾಂಚೆ ಮಾನಸ ಪೂಜಾ ಧ್ಯಾನ ಜಪಾನೆ ರಿಜವಿ ಮನತೆ. ಮಾನಸ ಪೂಜಾ ಮಾಡಿದಂತಾರ ಅವರು ಸಾಧಕರು, ಸಮರ್ಥರು. ಒತ್ತಿ ಹೇಳುದಂದ್ರೆ ಏನು? ಮಾನಸ ಪೂಜಾ ಮಾಡ್ರಿ. ಈ ಪೂಜಾ ನೀವು ಬೇಕಾದಷ್ಟು ವೈಭವದಿಂದ ಬೆಳ್ಳಿ ಕಟ್ಟು ಹಾಕಿ ಮಾಡಿದ್ರು ಸಹಿತ ಮನ್ಯಾಗ ಒಬ್ಬರು ಮಾಡ್ಲಿಕ್ಕೆ ಬರ್ತದೆ ಶ್ರೀಕಾಂತ. ಇದ್ರಿ ಮಹಾರಾಜರ ಪೂಜೆ ಎಷ್ಟು ಮಾಡ್ತೀರಿ? ಮನ್ಯಾಗ ಒಂದು ಫೋಟೋ ಅದಂತ ತಿಳ್ಕೊಂಬಲ್ಲು. ಮಹಾರಾಜರದು ಒಬ್ಬರು ಮಾಡ್ತಾರೆ, ಉಳಿಕೆದವರು ಅವ್ರ ಪೂಜೆನೇ ಆಗೋದಿಲ್ಲ. ಅವ್ರು ಮಾನಸ ಪೂಜಾ ಮಾಡ್ದಂತಾರವರು. ಮನಸ್ಸಿನ್ಯಾಗ ಮಹಾರಾಜರನ್ನ ಕಲ್ಪನಾ ಮಾಡ್ಕೊರಿ. ಈ ಪೂಜಾದಾಗ ಏನದ ಕೊರತದ, ಈಗಷ್ಟು ಹೂವಾದು ಇರ್ತವೆ, ಕೆಲವೊಂದು ಹೂ ಸಹಿತ ಇರ್ತಲ್ಲ. ಮಹಾರಾಜರು ಹೋಗಲ್ಲ ಯಾವ ತಾಟಿದ್ದು ನೋಡೋದು, ಹೋಗಿ ತಮಗೆ ತೊಗೊಂಡು ಬರ್ತೀವಿ. ಇರ್ಲಿಕ್ಕೆ ನಮ್ಮನ್ನು ಕಳಿಸ್ತಿದ್ರು. ಅವು ಏನು ಈಗ ಯಾರು ಏರ್ಸೋದಲ್ವ, ಸದಾ ಮಲ್ಲಿಗೆ ಅಂತ ಬರ್ತಾ ನೋಡು, ಸದಾ ಮಲ್ಲಿಗೆ. ಅವ್ನು ಯಾರು ದೇವರಿಗೆ ಏರ್ಸೋದಿಲ್ಲ, ಅವ್ರು ಅದಕ್ರಿ ಅಂತಿದ್ರು. ಅವೇ ಸಿಕ್ಕರೆ ಕಠಿಣ ಆಗಿತ್ತು ನಮಗೆ. ನಾನು ಉದಯ ಎಲ್ಲ ಹೋಗೋಕೆ ತಂದು ಕೊಡ್ತಿದ್ದೆವು. ಇರಲಿ, ಮಾನಸ ಪೂಜೆದಾಗ ಮಾಡಲ್ಲ ನೀವು. ಎಲ್ಲ ಈ ಭೂಮಿ ಮೇಲೆ ಇರುವಂಥ ಎಲ್ಲ ತೀರ್ಥ ತೊಗೊಂಡು ಬರ್ರಿ. ಬೆಳ್ಳಿ ಮಂಟ ಬೇಕಾಗಿ ಬಂಗಾರ ಮಂಟ ಮೇಲೆ ಮಹಾರಾಜನ ಕೂಡಿಸ್ರಿ. ಏನು ಬೇಕಾದರೂ ಈ ದಿವಸ ಸಕ್ಕರೆ ತೋರಿಸ್ತೇವೆ ನಾವು ನೈವೇದ್ಯ. ನಾವು ದಿವಸ ಸಕ್ಕರೆ ತಿನ್ನೋದ್ರೆ ಯಾಕಂದ್ರೆ ಶುಗರ್ ಬರ್ತದೆ ಅಂತೇಳಿ. ಮಹಾರಾಜರಿಗೆ ನಡೀತದೆ ಸಕ್ಕರೆ, ಹೌದಲ್ಲ? ದಿವಸ ಸಕ್ಕರೆ ಹಂಗ್ಯಾಕೆ ಮಾನಸ ಪೂಜೆದಾಗ ದಿವಸ ಒಂದೊಂದು ಪಕ್ವಾನ ಮಾಡಲ್ಲ ಮಾನಸನೇ. ಹನುಮಂದಿರು ಬಾಗಲಕೋಟೆನಾಗ ಒಬ್ಬ ರಾಘವೇಂದ್ರ ಯಾರು ಭಕ್ತಿದಂತ ಮಾನಸ ಪೂಜೆ ಮಾಡ್ತಿದ್ದಂತ. ಮಧ್ಯಾಹ್ನದಾಗ 1 ಗಂಟೆಗೆ ಊಟಕ್ಕೆ ಬಿಟ್ಟಾಗ ಅವರು ಒಂದು ಏನಪ್ಪ ಅಂದ್ರೆ ವೈಷ್ಣವರಿದ್ದು ಅಗ್ಗಿಷ್ಟಿಗೆ ಮೇಲೆ ಅನ್ನ ಮಾಡಿ, ಅನ್ನ ಅಂದರೆ ಏನು ಇದು ಮನಸ್ಸಿನಿಂದನೇ ಮತ್ತಿದು. ಅಲ್ಲೇನು ಅಗ್ಗಿಷ್ಟಿಗೆ ಹೋಗ್ತೇನೆ ಏನಿಲ್ಲ, ಬಾಗಲ ಹಾಕ್ಕೊಂಡು ಬಿಡ ಅವ್ರಿಗೆ ಮುಂದಕ್ಕೆ ಮಾಡಿ ಅನ್ನ ಬಿಸಿ ಬಿಸಿ ಅನ್ನ ಮೇಲೆ ತುಪ್ಪ ಅದು ಹಾಕಿ ಮೊದಲು ರಾಯರಿಗೆ ತಿನ್ನಿಸ್ಬೇಕಂತೇಳಿ ಅದನ್ನೆಲ್ಲ ಅಗದಿ ಘಮ ಘಮ ಮಾಡಿ ಹಿಂಗೆ ತಿನ್ನಿಸ್ತಿದ್ರಂತೆ. ಅವ್ರು ತಿಂದ ಮೇಲೆ ತಮ್ಮ ಊಟ ಮಾಡ್ತಿದ್ರು. ಅವ್ರು ಮಧ್ಯಾಹ್ನ 1ಕ್ಕೆ ಏನು ಊಟದ ಪೇರಿನ್ಯಾಗ ಅಕಸ್ಮಾತ್ ಒಂದು ಬಂದು ಒಬ್ಬ ಬಾಗಿಲ ಬಚ್ಚಿಬಿಟ್ಟ. ಬಂದು ನೋಡಿದ್ರೆ ಅವ್ರ ಕೈಯಾಗ ಬಿಸಿ ಬಿಸಿ ಅನ್ನ ಇತ್ತು.
ಅವ್ರೇನು ಮಾಡಿದ್ದಿಲ್ಲ. ಆದ್ರೆ ಮಾನಸ ಪೂಜೆದಾಗ ನೀ ಏನು ಮಾಡ್ತೀಯ ಅದು ಭಗವಂತಗೆ ಅರ್ಪಣ ಆಗಿ. ಬ್ರಹ್ಮಚೈತನ್ಯ ಮಹಾರಾಜರು ಹೇಳಿದ್ರಂತೆ, ತಿರುಗಿ ಮುರುಗಿ ನೆಗಡಿ ಬಂದಿತ್ತಂತವ್ರಿಗೆ. ಯಾಕ್ರಿ ಮಹಾರಾಜರ ನೆಗಡಿ ಬಂದವಲ್ಲ, ಮತ್ತು ಈಗ ಏನಪ್ಪ ನೀವು ಸಿಕ್ಕಾಪಟ್ಟೆ ಸರಿ ನಾವು ಸ್ನಾನ ಮಾಡಿಸ್ತೀವಿ ಮತ್ತು ಬರ್ಲಾರ್ದಂಗೆ ನೀವು ಮಾನಸ ಪೂಜೆ ಮಾಡುವತ್ತೆ ನನಗೆ ಮೇಲೆ ಮೇಲೆ ನೀರು ಹಾಕ್ತಿ ಮತ್ತು ನೆಗಡಿ ಬಂದದ್ದು ನನಗೀಗ ಅಂದ್ರೆ ಇದು ಮಹಾರಾಜರಿ. ಅದಕ್ಕೆ ಮಾನಸ ಪೂಜಾ ಧ್ಯಾನ ಕೊಟ್ಟಂಥ ಧ್ಯಾನ. ಜಪ ಜಪ ಅಂದರೆ ಈಗೇನು ಈಗ ಮಷಿನ್ ಹಿಡ್ಕೊಂಡು ಹಿಂಗೆ ಈ ಎಡಗೈಯಾಗಿ ಇಟ್ಕೊಂಡು ಮಾಡೋ ಜಪ ಅಲ್ಲದ, ಏನ ಅದು ಜಪ ಆಗಿ ಕೊಡ್ತದೆ. ಜಪ ತಲೆ ಕೆಡಿಸ್ಕೊಂಡು ಜಪ ಮಾನಸ ಪೂಜಾ ಧ್ಯಾನ ಜಪಾನೆ ರಿಜವಿ ಮನತೆ ಅಂತೆ. ಸದ್ಗುರುಗಳ ಮನಸ್ಸ ಪ್ರಫುಲ್ಲ ಆಗಬೇಕು ಹಿಂಗೆ. तरीच जन्मा ये उनके ले सार्थक देहाते जरी हर निधि ध्यान लागले योगी रायाचे जरी हर निधि ध्यान लागले योगी रायाचे चंद्रमनागे ಈಗೇನು ಇಷ್ಟೆಲ್ಲ ಹೇಳಿದ್ರಲ್ಲ, ಇದು ಸಮರ್ಥ ಈಗ ಗ್ರಂಥದೊಳಗೆ ಹೇಳ್ಯಾರಿದ್ದ. ಅದನ್ನೇ ಈಗ ಇದು ಅವರು ಇದ್ರ ಬಗ್ಗೆ ಅಭಂಗದ ಮುಖಾರಿ ಹೇಳ್ತಾರ. ತರಿಚ ಅಂದ್ರ ಹಿಂಗೆಲ್ಲ ಮಾಡಿದ್ರ ಜನ್ಮ ಏವುನಿ ಕೇಳಿ ಸಾರ್ಥಕತೆಯ ಈ ಮನುಷ್ಯ ಜನ್ಮಕ್ಕೆ ಬಂದು ಸಾರ್ಥಕತೆ ಮಾಡ್ಕೊಂಡಂಗೆ ಆಗ್ತದೆ. ಜರಿ ಅಹರ್ನಿಶಿ ಧ್ಯಾನಲಾಗಲೇ ಯೋಗಿರ. ಒಂದು ವೇಳೆ ಸದ್ಗುರುಗಳ ಒಂದು ನಾಮಸ್ಮರಣೆ ಅಖಂಡದಲ್ಲಿ ಹತ್ತಿ ಬಿಡ್ತು ಅಂದ್ರೆ ನೀ ಪಾರಾಗಿ ಹೋಗ್ಬಿಟ್ಟೆ ಅಂತ. ಒಬ್ಬಾರ ಕುಮಾಯೇ गुरु चरणांची गोडी तुझला किती सांगू वाचे. ಎಷ್ಟನೇ ಹೇಳಿ ಗುರುನಾಥರ ಒಂದು ಆ ಚರಣಗಳ ಒಂದು ರುಚಿಯನ್ನ ಎಷ್ಟಂತ ಹೇಳಿ. ಗುರುಚರಣಾಂಚ ಗೋಡಿ ತುಜಲ ಕಿತಿ सांगवाचे ಸೇವಕ ಕಿಂಕರ ಸ್ವಚ್ಛಂದಾನೆ ಗುರುಕುಲ ತೀರಾಚೆ. ಆವಾಗ ನಿನ್ನಂತಲ್ಲಿ ದಾಸ್ಯತ್ವ ಸೇವಕ ಇಂಥ ಒಂದು ಸೇವಕತನ ಬರ್ತಲ್ಲ. ಸದ್ಗುರುವಿನ ಮುಂದೆ ನೀನು ನಾಮಸ್ಮರಣೆ ಮಾಡ್ಕೊತ ಕುಣಿದಾಡ್ಲಿಕ್ಕೆ ಶುರು ಮಾಡ್ತೀವಿ ಅಂತ. ಇಷ್ಟು ಲಾಭ ಈ ದಾಸಬೋಧ ಗ್ರಂಥವನ್ನು ಓದುವುದರಿಂದ ಅದ ಅಂತ ಹೇಳ್ತಾರ. ಅದಕ್ಕೆ ಕೊನೆ ಚರಣದಾಗ ಹರೇ ಗುರು ಚರಣಾಂತಿ ಗೋಡಿ ತುಜಲ 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 ಗುರು ಚರಣಾಂತಿ ಗೋಡಿ ತುಜಲ. किती सांगू वाचे. वाचे ಅಂದ್ರೆ ಬಾಯಿಲೆ. ಎಷ್ಟಂತಿ ಬಾಯಿಲೆ ಹೇಳಿ ಅಂತ ಈ ಶಬ್ದಗಳು ಸಾಲುವಂದು ಆ ಒಂದು ಆನಂದವಾಗಿ ಅದು ರುಚಿಯೊಳಗೆ. गुरुचरणांची गोडी तुझ्याला किती सांगू वाचे. गुरुचरणांची गोडी तुझ्याला किती सांगू वाटे. सेवका किंकर स्वच्छंदाने गुरुकुल दिनाचे
मनाचे अखंड सद्गुरु छंद मनाचे अखंड सद्गुरु छंद मनाचे समस्त चरणांच्या सागर तरण्या मार्गन शेताच्या मार्गन शेताच्या मनाचे अखंड सद्गुरु छंद मनाचे समस्त चरणांच्या दुसरा सागर पण मार्गन शेताच्या मार्गन शेताच्या अकल्पाई स्वामी त्याकुळा माझ्या सगळा हरिचाराचा कल्पनेची बाजार हो कोणकारी ही संत मंडळी सुखी असो अहंकाराच्या वारा न लागो रासा माझा विष्णुदासा भाविकाचे नामा म्हणे तया असावे कल्याण ज्या मुख निदान पांडुर अप्पाल कुमाये अप्पाल कुमाये